ಹಾಯ್ ವೆಲ್ಕಮ್ ಟು ದ ಗಡಿ ಸ್ಟೋರೀಸ್. ಇವತ್ತಿನ ಮ್ಯಾಚ್ ಬಂದ್ಬಿಟ್ಟು ಜಿ ಟಿ ವರ್ಸಸ್ ಆರ್ ಅನ್ಬೋದು. ಮತ್ತು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲಾಸ್ಟ್ವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಈ ರಿವ್ಯೂ ಮ್ಯಾಚು ಜಿ ಟಿ ವರ್ಸಸ್ ಆರ್ ಬಂದ್ಬಿಟ್ಟು ಆದ ಹೋಮ್ ಗ್ರೌಂಡಲ್ಲಿ ಜಿ ಟಿ ಅವರು ಟಾಸ್ ಗೆದ್ದು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಆರ್ಗೆ ಅಂತ ಸ್ಟಾರ್ಟ್ ಏನು ಸಿಗಲಿಲ್ಲ, ಯಾಕೆಂದರೆ ಜಯಸ್ವಾಲ್ ಮತ್ತು ಜಾಸ್ ಬಟ್ರರ್ ಬೇಗನೆ ಔಟ್ ಆದರು ಅನ್ಬೋದು. ಜಯಸ್ವಾಲ್ 24 ರನ್ಗೆ ಔಟ್ ಆದರೆ ಜಾಸ್ ಬಟ್ರರ್ 8 ರನ್ಗೆ ಔಟ್ ಆದರು. ಮತ್ತು ಸಂಜು ಸ್ಯಾಮ್ಸಂಗು ಪರಾಗು ಮೇನ್ ಇವರಿಬ್ಬರದೇ ಇಲ್ಲಿ ಮ್ಯಾಚ್ ಟರ್ನಿಂಗ್ ಅನ್ಬೋದು. ಜಯಸ್ವಾಲ್ ಬಂದ್ಬಿಟ್ಟು ಬೇಗನೆ ಔಟ್ ಆದರು. ಜಾಸ್ ಬಟ್ರರ್ ಹೋದ ಮ್ಯಾಚ್ ಚೆನ್ನಾಗಿ ಆಡಿದ್ರು. ನಾನು ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ ಅಂದ್ಕೊಂಡಿದ್ದೆ. ಇವರು ಹೋಮ್ ಗ್ರೌಂಡಲ್ಲಿ ಅಷ್ಟು ಚೆನ್ನಾಗಿ ಆಡಲ್ವೇನೋ ಮೋಸ್ಟ್ಲಿ ಜಾಸ್ ಬಟ್ರರ್ ನನ್ನ ಪ್ರಕಾರ. ಇಲ್ಲಿ ಸಿಕ್ಕಾಬಟ್ಟೆ ಆಗಿದ್ದು ನನ್ನ ಪ್ರಕಾರ. ಇಲ್ಲಿ ಸಂಜು ಸ್ಯಾಮ್ಸಂಗು ಪರಾಗು ಎಷ್ಟೋಗರು ಇಲ್ಲಿ 32-4 ಓವರ್ಗೇನೋ 1 ವಿಕೆಟ್ ಆಗಿತ್ತು. ಒಟ್ಟಿನಲ್ಲಿ 5 ಪವರ್ ಪ್ಲೇಗೆಲ್ಲ 2 ವಿಕೆಟ್ ಆಗಿ 18ನೇ ಓವರ್ಗೆ ಆಲ್ಮೋಸ್ಟು 172 ಹೊಡೆದಿದ್ದು. ಒಟ್ಟಿನಲ್ಲಿ 172ಗಿಂತ ಇವರಿಬ್ಬರದು ಒಳ್ಳೆ ಬೌಲಿಂಗು ಒಳ್ಳೆ ಬ್ಯಾಟಿಂಗ್ ಅನ್ಬೋದು ಇವರಿಬ್ಬರದು. ಸಂಜು ಸ್ಯಾಮ್ಸಂಗು ಮತ್ತು ಪರಾಗು 68 ಹೊಡೆದಿದ್ರು. ಸಂಜು ಸ್ಯಾಮ್ಸಂಗು 76 ಹೊಡೆದಿದ್ರು. ಮೇನು ಇಲ್ಲಿ ನನ್ನ ಪ್ರಕಾರ ಪರಾಗ್ ಅವರು ಚೆನ್ನಾಗಿ ಆಡ್ತವ್ರೆ ಅನ್ಬೋದು. ಈ ಸೀಸನ್ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ತೋರಿಸ್ತವ್ರೆ ಒಟ್ಟಿನಲ್ಲಿ ಪರಾಗ್ ಅವರು. ಇಲ್ಲಿ ಸಂಜು ಸ್ಯಾಮ್ಸಂಗ್ ಕ್ಯಾಪ್ಟನ್ ಒಳ್ಳೆ ಬ್ಯಾಟಿಂಗ್ ಅನ್ಬೋದು. ಇಲ್ಲಿ ಬೌಲಿಂಗ್ ಕಡೆ ಬರೋದಾದರೆ ಇಲ್ಲಿ ಉಮೇಶ್ ಅದು ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಅದೇ ಇವರಿಬ್ಬರು ಅಲ್ಲಿ ಪರಾಗ್ ಅವರು ಬಂದರು. ಎಷ್ಟು 10ನೇ ಓವರಿಂದ ನನ್ನ ಪ್ರಕಾರ ಒಂದು 5ನೇ ಓವರಿಂದ ಪರಾಗ್ ಅವರು ಬಂದಿದ್ದು. ಅಲ್ಲಿಂದ ಸಿಕ್ಕಾಬಟ್ಟೆ ಮ್ಯಾಚ್ ಚೇಂಜ್ ಆಯಿತು ಅನ್ಬೋದು. ನಾನೇನೋ ಒಂದು 200 ಹೊಡಿತಾರೆ ಅಂದ್ಕೊಂಡಿದ್ದೆ. ನಾನು ಹೇಳಿದೆ ಪ್ರಿವ್ಯೂ ಮ್ಯಾಚಲ್ಲಿ ಒಂದು 180 ಒಂದು 200 ಹೊಡೆಯೋ ಚಾನ್ಸಸ್ ಇರುತ್ತೆ ಅಂದಿದ್ದೆ. ಆಲ್ಮೋಸ್ಟ್ 200 ಟಾರ್ಗೆಟ್ ಇತ್ತು ಅನ್ಬೋದು. ನನ್ನ ಪ್ರಕಾರ 199 ಟಾರ್ಗೆಟ್ ಇದ್ರೂ ಅದು ಸಿಕ್ಕಾಬಟ್ಟೆ ರನ್ನ ಹೊಡೆದ್ರು ಅನ್ಬೋದು. ಪರಾಗ್ ಆಗಲಿ ಸಂಜು ಸ್ಯಾಮ್ಸಂಗ್ ಆಗಲಿ ಇವರು ಸಿಕ್ಕಾಬಟ್ಟೆ ತಾಳ್ಮೆ ಆಟ ಆಡೋದು ಸಂಜು ಸ್ಯಾಮ್ಸಂಗು. ಆಮೇಲೆ ಪರಾಗ್ ಅವರು ಬೇಗನೆ ಔಟ್ ಆಗ್ಬಿಟ್ರು. ಮೇನು ಇಲ್ಲಿ ಉಮೇಶ್ ಯಾದವ್ ಮತ್ತು ರಶೀದ್ ಖಾನು ಗೇಮ್ ಚೇಂಜಿಂಗ್ ಆಟ ಕೊಟ್ಟರು ಅನ್ಬೋದು. ಮತ್ತು ಇಲ್ಲಿ 100 ಓವರು ಅಂತ ಬೌಲಿಂಗ್ ಮಾಡಲಿಲ್ಲ. ಮತ್ತು ಮೋಹಿತ್ ಶರ್ಮಾ ಸಿಕ್ಕಾಬಟ್ಟೆ ರನ್ನ ಓಡಿಸ್ಕೊಂಡ್ರು. ಮೋಹಿತ್ ಶರ್ಮಾ ಉಮೇಶ್ ಯಾದವ್ ಸಿಕ್ಕಾಬಟ್ಟೆ ಇಲ್ಲಿ ಉಮೇಶ್ ಯಾದವ್ 47 ಒಂದು ವಿಕೆಟ್ ತೆಗೆದ್ರು ಅಂತ ವಿಕೆಟ್ ಅನ್ನಂಗಿಲ್ಲ, ಯಾಕೆಂದರೆ ಸಿಕ್ಕಾಬಟ್ಟೆ ರನ್ನ ಓಡಿಸ್ಕೊಂಡಿದ್ರು. ಉಮೇಶ್ ಯಾದವ್ ಅಷ್ಟೇ ಸಿಕ್ಕಾಬಟ್ಟೆ ರನ್ನ ಓಡಿಸ್ಕೊಂಡಿದ್ರು. 51 ರನ್ ಓಡಿಸ್ಕೊಂಡ್ರು ಅವರು. ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆದರು. ಒಂದು ವಿಕೆಟ್ ತೆಗೆದ್ರು ಅಂತ ಮ್ಯಾಟ್ರೇನು ಆಗಲ್ಲ ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ ಮೇನು ಪರಾಗು ಮತ್ತು ಸಂಜು ಸ್ಯಾಮ್ಸಂಗ್ ಅವರಿಬ್ಬರದೇ ಇಲ್ಲಿವರೆಗೂ ಬರೋಕ್ಕಾಯಿತು. ಇಲ್ಲಾಂದರೆ ಇವರಿಬ್ಬರು ಔಟ್ ಆಗ್ಬಿಟ್ಟಿದ್ರು. ಇವ್ರದ್ದು ಮಿಡಲ್ ಆರ್ಡರ್ ಅಂತ ಮೇನು ಇಲ್ಲಿ ಇಟ್ಮೇಯರ್ ಬಂದ್ಬಿಟ್ಟು ಬೇಗನೆ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು. ಅವರೊಬ್ಬರಿಂದ 13 ರನ್ನು. ಅಲ್ಲಿ ಟೋಟಲ್ ಇವರು ಅಂತ ಎಕ್ಸ್ಟ್ರಾ ಸೀನ್ ಕೊಟ್ಟಿತ್ತಿಲ್ಲ. ಒಟ್ಟಿನಲ್ಲಿ ಮೇನೊಬ್ಬರು ಇಲ್ಲಿ ಜಿ ಟಿ ಅವರು ಒಂಚೂರು ಕ್ಯಾಚ್ ಬಿಡೋದಾಗಲಿ ಅವೆಲ್ಲ ಮಾಡ್ತಿದ್ರು. ಅದೇನು ಮ್ಯಾಟ್ರ್ ಆಗ್ತಿರ್ಲಿಲ್ಲ. ಒಟ್ಟಿನಲ್ಲಿ ಮೇನು ಫೀಲ್ಡಿಂಗ್ ಚೆನ್ನಾಗಿ ಮಾಡೋದು, ಒಂಚೂರು ಕ್ಯಾಚಿಂಗ್ ಕಡೆ ಗಮನ ವಹಿಸ್ಬೇಕು ಜಿ ಟಿ ಅವರು. ಇಲ್ಲಾಂದರೆ ಹಿಂಗೆ ಕಷ್ಟ ಆಗುತ್ತೆ. 196 ಹೊಡೆದು 3 ವಿಕೆಟ್ ಕಳ್ಕೊಂಡ್ರು. ಒಟ್ಟಿನಲ್ಲಿ ಸಂಜು ಸ್ಯಾಮ್ಸಂಗ್ ಪರಾಗು ಇಬ್ಬರು ಹಾಫ್ ಸೆಂಚುರಿ ಹೊಡೆದ್ರು ಅನ್ಬೋದು. 196ನ ಚೇಂಜ್ ಮಾಡೋಕ್ಕೆ ಬಂದವರು. ಇಲ್ಲಿ ಶುಭ್ಮನ್ ಗಿಲ್ ಒಂದು ಸೈಡ್ ಮ್ಯಾಚ್ ಒಂದು ಕಡೆ ನಾನು ನಿಂತಿರ್ತೀನಿ, ನೀವು ಹೊಡೀರಪ್ಪ, ನಾನು ಏನು ಮಾಡೋಕ್ಕೋಗಲ್ಲ, ಮಾಮೂಲಿ ತಾಳ್ಮೆ ಆಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸುದರ್ಶನ್ ಅವರು ಬೇಗನೆ ಔಟ್ ಆದರು. ಕ್ಯಾಮೆ ಇನ್ನಿಂಗ್ಸ್ ಅನ್ಬೋದು ಗುರು. ಅವರು ಆಲ್ಮೋಸ್ಟ್ ಯಾಕೋ 1-2-3 ಮ್ಯಾಚಿಂದ ಯಾಕೋ ನೀಟಾಗಿ ಆಡ್ತಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಇವರು ಪವರ್ ಪ್ಲೇಗೆ ಆಲ್ಮೋಸ್ಟ್ 1 ವಿಕೆಟ್ ತೆಗ್ದಿತ್ತಿಲ್ಲ. ಪವರ್ ಪ್ಲೇಯಲ್ಲಿ ಡೀಸೆಂಟ್ ಸ್ಟಾರ್ಟ್ ಅನ್ಬೋದು ನನ್ನ ಪ್ರಕಾರ. 40ನೋ 50ನೋ ಅಷ್ಟೇ ಹೇಳೋದಾದರೆ, 40ನೋ 50ನೋ ಬಂದಿತ್ತು ಇವ್ರಿಗೆ. 1 ವಿಕೆಟು 8ನೇ ಓವರ್ಗೆ ತೆಗೆದುಕೊಟ್ರು ಅನ್ಬೋದು ನನ್ನ ಪ್ರಕಾರ. ಇವ್ರ ಕಡೆ ಚಾಹಲ್ ಆಗಲಿ ಅಶ್ವಿನ್ ಮೇನು ಇಲ್ಲಿ ಚಾಹಲ್ ಸಿಕ್ಕಾಬಟ್ಟೆ ಎಕ್ಸ್ಪೆನ್ಸಿವ್ ಆದರೂ 2 ವಿಕೆಟ್ ತೆಗ್ದಿದ್ರು. ಮತ್ತು ಇಲ್ಲಿ ಮೇನು ಇಲ್ಲಿ ಹೊಸ ಬೌಲರ್ ಆಗಿ ಕುಲ್ದೀಪ್ ಸೇನ್ನ ಪ್ರಮೋಟ್ ಮಾಡಿದ್ರು. 3 ವಿಕೆಟ್ ತೆಗೆದ್ರು ಅನ್ಬೋದು. ಮೇನ್ ಅವರೇ ಗೇಮ್ ಚೇಂಜಿಂಗ್ ಅನ್ಬೋದು. ಪವರ್ ಪ್ಲೇ ಮುಗಿದ ತಕ್ಷಣ ಅವ್ರ ಕೈಲಿ ಬೌಲಿಂಗ್ ಕೊಟ್ಟರು. ಒಟ್ಟಿನಲ್ಲಿ ಮೇನ್ ಅವರೇ ಗೇಮ್ ಚೇಂಜಿಂಗ್ ಅನ್ಬೋದು. ಒಟ್ಟಿನಲ್ಲಿ ಸಿಕ್ಕಾಬಟ್ಟೆ ಗೇಮ್ ಚೇಂಜಿಂಗ್ ಆಯಿತು ಅನ್ಬೋದು ಗುರು. ಇಲ್ಲಿ 8 ಓವರಿಗೆ ಇವರು 64 ಇದ್ರು. ಅವರು ಸೇಮ್ 10 ಓವರ್ ತನಕ ಇಲ್ಲಿ ಒಂದು 80 ರನ್ ಇದ್ದರು ಅನ್ಬೋದು. ಒಟ್ಟಿನಲ್ಲಿ ಇಲ್ಲಿ 11ನೇ ಓವರ್ಗೆ ಬಂದ್ಬಿಟ್ಟು 100
100 ಪಾರ್ಟ್ನರ್ಶಿಪ್ ಅನ್ಬೋದು. 100 ಪಾರ್ಟ್ನರ್ಶಿಪ್ ಬಂದಿತ್ತಿಲ್ಲ. ಸುದರ್ಶನ್ ಮತ್ತು ಸುಮನ್ ಗಿಲ್ ಒಟ್ನಲ್ಲಿ ಅವರಿಬ್ರದ್ದು 60 ಪಾರ್ಟ್ನರ್ಶಿಪ್ ಆಗಿತ್ತು. ಆಗ ಸುದರ್ಶನ್ ಔಟ್ ಆಯ್ತಾರೆ. ಅವ್ರ ಮುಂದೆ ಬರ್ತಾರೆ. ಆಗ ಅವ್ರ ಮುಂದೆ ಬಂದ್ಬಿಟ್ಟು ಇವ್ರು ವೃದ್ಧಿಮಾನ್ ಮಾಸನ ಇವ್ರು ಕರೆಸ್ಬೇಕಿತ್ತು. ಒಟ್ನಲ್ಲಿ ಅವ್ರನ್ನೂ ಕುಣಿಸ್ಬಿಟ್ಟಿದ್ರು. ಒಟ್ನಲ್ಲಿ ಇನ್ನೊಬ್ರು 0ಗೆ ಔಟ್ ಆದರು ಅನ್ಬೋದು. ಹೊಸ ಬ್ಯಾಟ್ಸ್ಮನ್ ಅನ್ಬೋದು ಅವ್ರನ್ನ. ಒಟ್ನಲ್ಲಿ ಇವರು ಸಿಕ್ಕಾಪಟ್ಟೆ ತಾಳ್ಮೆ ಆಟ ಆಡಿದ್ರು ಅನ್ಬೋದು. ಶುಭ್ಮನ್ ಗಿಲ್ ಎಷ್ಟು 70 ರನ್ 72 71 ಹೊಡೆದ್ರು ಅನ್ಬೋದು. ಒಟ್ನಲ್ಲಿ 72 ರನ್ ಹೊಡೆದ್ರು. ಒಟ್ನಲ್ಲಿ 44 ಬಾಲ್ಗೆ ಅವರು ಕೊನೆಗೆ ಔಟ್ ಆದರು. ಆಮೇಲೆ ಅವ್ರ ಜೊತೆ ಬಂದ ವಿಜಯ್ ಶಂಕರ್ ಮತ್ತು ತೆವಾಟಿಯಾ ಮತ್ತು ರಶೀದ್ ಖಾನ್ ಅವ್ರು 3 ಜನ ಮೋಸ್ಟ್ಲಿ ಗೇಮ್ ಚೇಂಜಿಂಗ್ ಮಾಡಿದ್ರು. ವಿಜಯ್ ಶಂಕರ್ ಬೇಗನೆ ಔಟ್ ಆದರು. ಅವರು 16 ರನ್ ಹೊಡೆದಿರೋದ್ರಿಂದ ಇಲ್ಲಿ ಬೇಗನೆ ರನ್ ಹೊಡೆಯೋಕ್ಕೆ ಚಾನ್ಸ್ ಐತೆ. ಯಾಕೆ ಅವರು ಬೀಸ್ ಹೊಡೆದ್ರು. ಒಟ್ನಲ್ಲಿ ಇವರು ಎಲ್ಲ ನಾನು ಹೇಳಿದ್ದೆ, ಶುಭ್ಮನ್ ಗಿಲ್ ಅವರು ವಿಜಯ್ ಶಂಕರ್ ಒಂಚೂರು ನೀಟಾಗಿ ಆಡಿದ್ರೆ ಗೆಲ್ಲೋ ಚಾನ್ಸಸ್ ಇರುತ್ತೆ ಅಂತ. ಒಟ್ನಲ್ಲಿ ಅವ್ರು ಇದ್ರು. ಮೇನ್ ಇಲ್ಲಿ ರಶೀದ್ ಖಾನ್ ಅವರು ಮ್ಯಾಚ್ನ ಮುಗಿಸಿರೋ ಅನ್ಬೋದು. ರಶೀದ್ ಖಾನ್ ತೆವಾಟಿ ಅವರಿಬ್ಬರು ಕೆಡಿದ್ರು ಅನ್ಬೋದು ರಾಜಸ್ಥಾನ್ ರಾಯಲ್ಗೆ. ಎಷ್ಟು ರಶೀದ್ ಖಾನು 22 ಆದರೆ ಇಲ್ಲಿ ಶಾರುಖ್ ಖಾನು ಅವರು 14 ರನ್ ಹೊಡೆದ್ರು. ಮೇನ್ ಇಲ್ಲಿ ರಶೀದ್ ಖಾನ್ದೇ ಜಾಸ್ತಿ ರನ್ ಅನ್ಬೋದು. ಮೇನು ಇರೋ ಫೀಲ್ಡಿಂಗ್ ಸಿಕ್ಕಾಪಟ್ಟೆ ಕ್ಯಾಚಸ್ಗಳಾಗಲಿ ಅಲ್ಲಿಂದನೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು. ಶುಭ್ಮನ್ ಗಿಲ್ದಾಗಲಿ ಮತ್ತು ಸುದರ್ಶನ್ದಾಗಲಿ ಸಿಕ್ಕಾಪಟ್ಟೆ ಇವರು ಕ್ಯಾಚ್ನ ಬಿಟ್ರು. ಮತ್ತು ಫೀಲ್ಡಿಂಗ್ಗಳು ಮತ್ತು ಒಳ್ಳೊಳ್ಳೆ ಒಂದು ವೈಡು, ಒಂದು ನೋ ಬಾಲ್, 7 ವೈಡು ಅಲ್ಲೇ ಮ್ಯಾಚ್ ಹೋಯ್ತು ಅನ್ಬೋದು ಇವ್ರದ್ದು. ಮತ್ತು ಒಂದು ನೋ ಬಾಲ್ ಹಾಕಿದ್ರು. ಟೋಟಲ್ 11 ಎಕ್ಸ್ಟ್ರಾ ಹಾಕಿದ್ರು. ಅಲ್ಲೇ ಮ್ಯಾಚ್ ಟರ್ನಿಂಗ್ ಆಯಿತು ಅನ್ಬೋದು ಒಟ್ಟಿನಲ್ಲಿ. ಮತ್ತು ಇವರು 10 ಬೋರ್ಡ್ ಕೈಲಿ ಫುಲ್ ಓವರ್ ಕೊಡಿಸ್ಲಿಲ್ಲ. ಒಟ್ಟಿನಲ್ಲಿ 2 ಓವರೇ ಕೊಡಿಸಿದ್ರು. ಅದರಿಂದ ಮ್ಯಾಚ್ ಏನಾದ್ರು ಹೋಯ್ತಾ ಅನ್ಬೋದಿತ್ತು. ಒಟ್ಟಿನಲ್ಲಿ 10 ಅವರು ನನ್ನ ಪ್ರಕಾರ ಕೊಟ್ಟಿದ್ರೆ 8 ರನ್ ಕೊಟ್ಟಿರೋ. ಒಟ್ಟಿನಲ್ಲಿ ಇನ್ನೂ ಗೆಲ್ಲೋ ಮೂಮೆಂಟ್ ಇರ್ಬೋದಿತ್ತೇನೋ. ಹರೀಶ್ ಖಾನು ನನ್ನ ಪ್ರಕಾರ ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಆದರೂ 48 ರನ್. ಇವ್ರು ಸಿಕ್ಕಾಪಟ್ಟೆ ಬೌಲಿಂಗ್ ಇತ್ತು ಗುರು. ಒಟ್ಟಿನಲ್ಲಿ ರನ್ನ ಹೊಡ್ಸ್ಕೋತಿದ್ರು ಅನ್ಬೋದು. ಒಳ್ಳೆ ಚೇಸ್ನ ಕೊಟ್ಟಿದ್ರು ಇವರು. ಒಟ್ಟಿನಲ್ಲಿ ಮೇನ್ ಇಲ್ಲಿ ಶುಭ್ಮನ್ ಗಿಲ್ನ ನಿಂತ್ಕೊಂಡು ಆಡಿದ್ಕೇನೆ ಇಲ್ಲಿ 71 ರನ್ನು. ಅದರಿಂದ ಮ್ಯಾಚ್ ಗೆಲ್ಲೋ ಚಾನ್ಸ್ ಇತ್ತು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಅದರಿಂದ ಮ್ಯಾಚ್ ಗೆದ್ದರು ಅನ್ಬೋದು. 72 ರನ್ನು. ಒಳ್ಳೆ ಕ್ಯಾಪ್ಟನ್ಶಿಪ್ ಆಟನ ಆಡಿದ್ರು ಅನ್ಬೋದು ಶುಭ್ಮನ್ ಗಿಲ್ ಅವರು. ಒಟ್ಟಿನಲ್ಲಿ ಮೇನು GT ಅವ್ರು ಗೆದ್ರು. ಮೇನು ಇಲ್ಲಿ ರಶೀದ್ ಖಾನ್ ಆಗಲಿ ತೆವಾಟಿ ಆಗಲಿ ಅವರಿಬ್ಬರೇ ಗೇಮ್ ಚೇಂಜಿಂಗ್. ಲಾಸ್ಟ್ ಓವರಲ್ಲಿ ಸಿಕ್ಕಾಪಟ್ಟೆ 6, 4 ಎಲ್ಲ ಹೊಡೆಸ್ಕೊಂಡ್ರು. ಅಲ್ಲಿಂದನೇ ಮೇನ್ 18-19ನೇ ಓವರ್ ಗೇಮ್ ಚೇಂಜಿಂಗ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಗೇಮ್ ಚೇಂಜಿಂಗ್ ಮಾಡಿದ್ರು ರಶೀದ್ ಖಾನು ತೆವಾಟಿಯಾ 22 ಮತ್ತು ರಶೀದ್ ಖಾನ್ 24. ಒಟ್ಟಿನಲ್ಲಿ ಗೇಮ್ ಚೇಂಜಿಂಗ್ ಆಟನ ಆಡಿದ್ರು. ಮತ್ತು ಶಾರುಖ್ ಖಾನು ಗೇಮ್ ಚೇಂಜಿಂಗ್ ಆಟನ ಇಲ್ಲಿ ಚಿಕ್ಕ ರನ್ಗಳು ಇಂದ ಗೇಮ್ ಚೇಂಜಿಂಗ್ ಅನ್ಬೋದು. ಒಟ್ಟಿನಲ್ಲಿ ಎಲ್ಲಿಂದ ಗೇಮ್ ಚೇಂಜಿಂಗ್ ಅಂದರೆ ನನ್ನ ಪ್ರಕಾರ ಇಲ್ಲಿ 18ನೇ ಓವರ್ಗೆ ಗೇಮ್ ಚೇಂಜಿಂಗ್ ಆಯಿತು. ಇಲ್ಲಿ 16ನೇ ಓವರಲ್ಲಿ 150 ಇದ್ರು. 17ನೇ ಓವರ್ಗೆ 160, 170 ಇದ್ರು. 18ನೇ ಓವರ್ಗೆ 180 ಇದ್ರು. ಇನ್ನೊಂದು 10 ರನ್ 20 ರನ್ ಬೇಕಿತ್ತು. ಅಲ್ಲಿಂದ ಗೇಮ್ ಚೇಂಜ್ ಆಯಿತು. ಒಟ್ಟಿನಲ್ಲಿ ಲಾಸ್ಟ್ ಓವರ್ ಹರೀಶ್ ಖಾನ್ ಸಿಕ್ಕಾಪಟ್ಟೆ ಹೊಡೆಸ್ಕೊಂಡ್ರು. ಅಲ್ಲಿಂದ ಮ್ಯಾಚ್ ಚೇಂಜ್ ಆಯಿತು. ಒಟ್ಟಿನಲ್ಲಿ ರಶೀದ್ ಖಾನ್ ಲಾಸ್ಟ್ ಓವರ್ ತನಕ ನಿಂತು ಆಡಿಸಿದ್ರು. ಅದರಿಂದ ಮ್ಯಾಚ್ ಚೇಂಜ್ ಆಯಿತು. ಒಟ್ಟಿನಲ್ಲಿ GT ಅವ್ರು ಗೆದ್ದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ, ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಒಂದೊಂದು ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಒಂದೊಂದು ವೀಡಿಯೋ ಮಾಡೋಕ್ಕೂ ಯೂಸ್ಫುಲ್ ಆಗುತ್ತೆ.